ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಅಂದು ಆ ದುರ್ಯೋಧನ ಸಭೆಯಲ್ಲಿ ಕಣ್ಣೀರಿಡುತ್ತಾ ನಿಂತಿದ್ದ ಈ ಪಾಂಚಾಲಿ ರಾಜ ನಂದನಿಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು. ಅಂದು ಸನ್ನದನಾಗಲು ಮೊದಲೇ ಅದೇ ಪ್ರತಿಜ್ಞೆ ಮಾಡುವೆನು. ಈಗಲೂ ಅದೇ ಪ್ರತಿಜ್ಞೆ ಮಾಡುವೆನು. ಮಾವ, ಕೋಪಿಸಿಕೊಳ್ಳಬೇಡ. ನಮ್ಮ ಕರ್ಣನ ಶಕ್ತಿ ಸಾಮರ್ಥ್ಯಗಳು ಏನೆಂಬುದು ನಿಮಗೆ ಗೊತ್ತಿಲ್ಲ. ಶಕ್ತಿ ಸಾಮರ್ಥ್ಯಗಳು ನೋಡಿದರೆ ಈ 3 ಲೋಕಗಳು ನಡುಗುವಂತೆ ತೋರುವುದು. ಗುರು ರಾಜ ಕೇಳು ಪೇಳ್ವೆನೋ, ಗುರು ರಾಜ ಕೇಳು ಪೇಳ್ವೆನೋ, ಗುರು ರಾಜ ಕೇಳು ಪೇಳ್ವೆನೋ. ಸೂತ ಕುಲದಲ್ಲಿ ಜನಿಸಿದ ಕರ್ಣನಿಗೆ ಸೂತ ಕುಲದಲ್ಲಿ ಜನಿಸಿದ ಕರ್ಣನಿಗೆ ಸಾರಥಿಯಾಗಲೇ ನಾನು, ಸಾರಥಿಯಾಗಲೇ ನಾನು. ಗುರು ರಾಜ ಕೇಳು ಪೇಳ್ವೆನೋ, ಗುರು ರಾಜ ಕೇಳು ಪೇಳ್ವೆನೋ, ಗುರು ರಾಜ ಕೇಳು ಪೇಳ್ವೆನೋ. ಗುರುರಾಜ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ನಾನು ಸಾರಥಿಯಾಗಲಿ? ಛೇ ಛೇ, ಅಸಂಭವ. ಈ ಕಾರ್ಯ ನನ್ನಿಂದ ಆಗದು. ಮಾವ, ಕರ್ಣನಿಗೆ ಅಂಗರಾಜ ಪಟ್ಟಾಭಿಷೇಕ ಮಾಡಿಲ್ಲವೇ? ಸೂತ ಕುಲ ಎನ್ನುವುದು ಹೆಂದೋ ಹೊರಟಿ ಹೋಯಿತು. ಕೋಪಿಸಿಕೊಳ್ಳಬೇಡ. ನನ್ನ ಮಾತನ್ನು ಕೇಳಿ ನೀನು ಕರ್ಣನಿಗೆ ಸಾರಥಿ ಆದರೆ 3 ಲೋಕಗಳನ್ನೇ ಜಯಿಸಿ ಬರುವನು ನಮ್ಮ ಕರ್ಣನು. ನೀನೇಕೆ ಸಂಕಟ ಪಡುತ್ತಿರುವೆ? ರಾಜನಿಂದ ಸೇರಿಸಲ್ಪಟ್ಟ ನಾನು ಓರ್ವ ಸೂತ ಕುಲದವನಿಗೆ ಸಾರಥಿಯಾಗಲಿ? ಛೇ ಛೇ ದುರ್ಯೋಧನ, ಈಗಲಾದರೂ ನನ್ನ ಮಾತನ್ನು ಕೇಳು. ಕೃಷ್ಣನನ್ನು ಕರೆಸಿ ಸಂಧಿಯನ್ನು ಮಾಡಿಕೋ. ಛೇ ಮಾವ, ಭಾರತಾಂಬೆಯ ಪುಣ್ಯ ಜ್ಯೋತಿಯನು ಸರಿಪೆ ನಾಂ ಚಿಂತೆಯ. ಭಾರತಾಂಬೆಯ ಪುಣ್ಯ ಜ್ಯೋತಿಯನು ಸರಿಪೆ ನಾಂ ಚಿಂತೆಯ. ಯಾರು ಕೇಳುವರು ವೀರದಿಂದ ಸರಿಪೆ ನಾಂ ಚಿಂತೆಯ. ಯಾರು
ಸಿರಿಯು ಎನಗೆ ಬರೆಯಲಿಲ್ಲವೇ ವಿಧಿಯು ಕೊನೆಗೆ ರಾಜವಾಳುವ ಸಿರಿಯು ಕೊನೆಗೆ ಬರೆಯಲಿಲ್ಲವೇ ವಿಧಿಯು ಕೊನೆಗೆ ಹೊರಗುವ ನಾಮ ಕಟ ಭಾರತಾಂಬೆಯ ಪುಣ್ಯ ಜ್ಯೋತಿಯನು ಹರಿತೆ ನಾವು ತಿಂತೆಯ ಮಾವ ದುರ್ಯೋಧನ, ಆಹಾ ಏನು ಮಾಡಲಿ ಕುರು ರಾಜ್ಯವನ್ನು ಆಳುವ ಹಣೆ ಬರಹು ನನ್ನಲ್ಲಿ ಬರೆದಿದೆಯೋ ಇಲ್ಲವೋ ನಾ ಕಾಣೆ. ನನ್ನ ಮುಷ್ಟಾನ್ನವನ್ನು ತಿಂದು ಕೊನೆಗೆ ನನಗೆ ಮೋಸ ಮಾಡಿದಿರಲ್ಲ ಮಾವ, ನಿಮ್ಮವರನ್ನು ನಂಬುವುದು ಅಸಾಧ್ಯ. ಇರಲಿ, ನನ್ನ ಶಕ್ತಿಯ ಇರುವರೆಗೂ ಕಾದಾಡಿ ನೋಡುವೆನು. ರಾಜ, ನಿಲ್ಲು ನಿಲ್ಲು, ಏತಕ್ಕೆ ಕೋಪಿಸಲಿ? ಯೋಧಕ್ಕೆ ಕೋಪುವೆ ಸುಯೋಧನೆ ದುರ್ಯೋಧನ, ಯೋಧಕ್ಕೆ ಕೋಪುವೆ ಸುಯೋಧನೆ ವೀರಾತನದಲ್ಲಿ ಹೋಗುವೆ ನಾ. ವೀರಾತನದಲ್ಲಿ ಹೋಗುವೆ ನಾ. ಕೋಪವು ಬಿಡು ಬಿಡು ಸುಯೋಧನೆ ನೀನು. ಕೋಪವು ಬಿಡು ಬಿಡು ಸುಯೋಧನೆ ನೀನು. ಯೋಧಕ್ಕೆ ಕೋಪುವೆ ಸುಯೋಧನೆ ನೀನು. ವೀಣಾ ಕುಲದಲ್ಲಿ ಜನಿಸಿದ ಕರ್ಣನಿಗೆ ದುರ್ಯೋಧನ ಮಾವ, ವೀಣಾ ಕುಲದಲ್ಲಿ ಜನಿಸಿದ ಕರ್ಣನಿಗೆ ಸಾರಥಿಯಾಗಲು ಹೋಗುವೆ ನಾನು. ದುರ್ಯೋಧನ ಮಾವ, ಸಾರಥಿಯಾಗಲು ಹೋಗುವೆ ನಾನು. ಯೋಧಕ್ಕೆ ಕೋಪುವೆ ಸುಯೋಧನೆ ನೀನು. ಸುಯೋಧನ ಸುಯೋಧನ ಸುಯೋಧನ, ಮಾವ ಈ ಕಾರ್ಯವು ನನ್ನ ಮನಸ್ಸಿಗೆ ಒಪ್ಪಿದರು ಒಪ್ಪದಾದರೂ ನಿನಗಾಗಿ ಒಪ್ಪುವೆನು. ಆತನು ಏನಾದರೂ ನನ್ನ ಮಾತನ್ನು ಮೀರಿ ನಡೆದರೆ ಕೂಡಲೇ ವಿದ್ಯಾರಂಗವನ್ನು ಬಿಟ್ಟು ಹೊರಡುವೆನು. ಮಾವ ಬಹಳ ಸಂತೋಷವಾಯಿತು ಮಾವ. ನಡೆ. ಅದೋ ನೋಡು ಪಾರ್ಥ ನಿನ್ನ ವೈರಿಯ ರಥ ಮುನ್ನ. ಪಾರ್ಥ, ಅದೋ ನೋಡು ಪಾರ್ಥ ನಿನ್ನ ವೈರಿಯ ರಥ ಮುನ್ನ. ಕಣ್ಣನ ಶಿರವ ತಲೆಯುತ್ತಲೀಗ ಪಾರ್ಥ, ಕಣ್ಣನ ಶಿರವ ತಲೆಯುತ್ತಲೀಗ ಕಣದೊಳಗೀಗ ಖ್ಯಾತಿಯ ಪಡೆಯೈ. ಪಾರ್ಥ, ಕಣದೊಳಗೀಗ ಖ್ಯಾತಿಯ ಪಡೆಯೈ. ಅದೋ ನೋಡು ಪಾರ್ಥ ನಿನ್ನ ಹಿರಿಯರ ತಮ್ಮ. ಅದೋ ನೋಡು ದೇವ, ಈಗ ಕರ್ಣನ ರಥವು ಕಂಗೊಳಿಸುವುದು. ಅದೋ ನೋಡು ದೇವ, ಈಗ ಕರ್ಣನ ರಥವು ಕಂಗೊಳಿಸುವುದು. ವಿನಯದಿಂದಲೇ ಹೋಗುತ್ತಲೀಗ ಪಾರ್ಥ, ಪರಮಾತ್ಮ, ವಿನಯದಿಂದಲೇ ಹೋಗುತ್ತಲೀಗ ಪರಿಪರ ವಿಧದಲ್ಲಿ ಕತ್ತರಿಸುವೆನು. ಪರಿಪರ ವಿಧದಲ್ಲಿ ಕತ್ತರಿಸುವೆನು. ಅದು ನೋಡು ದೇವ, ಈಗ ಕರ್ಣನ ರಥವು ಕಂಗೊಳಿಸುವುದು. ಅರ್ಜುನ, ಆ ಕಡೆ ನೋಡು, ನಿನ್ನ ಪರಮ ವೈರಿಯಾದ ಆ ಕರ್ಣನು ರಥಾರೂಢವಾಗಿ ಬರುತ್ತಿರೋನು. ಬೇಗ ಬಾಣವನ್ನು ಪ್ರಯೋಗಿಸು. ಆಗಬಹುದು ಪರಮಾತ್ಮ. ಬಲೇ ಕರ್ಣ ಅತ್ಯಂತ ಸಾಹಸೇ ಸರಿ. ಇದು ನೋಡು, ಪರಮೇಶ್ವರನ್ನು ಮೆಚ್ಚಿಸುವ ಬಾಣಗಳನ್ನು ಬಿಡುವನು. ಅವುಗಳ ತಾಣವನ್ನು ನೋಡು.
ಅಹಂಕಾರದಿಂದ ಮೆರೆಯುತ್ತಿರುವ ಪಾರ್ಥ ಈ ಕ್ಷಣದಲ್ಲಿ ನಿನ್ನನ್ನು ಶ್ರೀಕೃಷ್ಣ ಪಾದಾಲಕ್ಕಿಂತ ಸೇರಿಸುವೆನು. ಇದೋ ನೋಡು, ಸರ್ಪಾಸವನ್ನು ಬಿಡುವನು. ಸರ್ವನಾಶ ಸರ್ವನಾಶ. ಅರ್ಜುನ, ಧೈರ್ಯವನ್ನು ತಾಳು, ತಲೆಯನ್ನು ತಗ್ಗಿಸು. ಭಲೆ ಕರ್ಣ ತೊಟ್ಟ ನಾಗಾಸ್ತ್ರವು ಬರುತ್ತಿರುವುದು, ತಲೆಯನ್ನು ತಗ್ಗಿಸು. ಹೇ ಜನಾರ್ದನ, ವಾಸುದೇವ, ಮುಕುಂದ, ಕಾಪಾಡು ಕಾಪಾಡು. ಕಾಪಾಡು. ಅರ್ಜುನ, ಧೈರ್ಯವನ್ನು ತಾಳು, ಭಯಪಡಬೇಡ. ಕರ್ಣ, ಭಲೆ ಕರ್ಣ, ಭಲೆ. ನೀನು ಹೊಡೆದ ಸರ್ಪಸ್ತ್ರ ಬಾಣವು ಅರ್ಜುನನ ಕಿರೀಟವು ತೆಗೆದುಕೊಂಡು ಹೋಯಿತು. ಅವನು ನಾಶವಾಗಬೇಕಾದರೆ ಅದೇ ಬಾಣವನ್ನು ಅವನ ಎದೆಗೆ ಗುರಿಯಿಟ್ಟು ಹೊಡಿ. ಶಲ್ಯ ಮಹಾರಾಜ, ತೊಟ್ಟ ಬಾಣವನ್ನು ಪುನಃ ತೊಳೆಯುವೆಂದು ವಚನ ಕೊಟ್ಟಿರುವೆನು. ಆದ್ದರಿಂದ ನನಗೆ ಛೇ ಪಾಪಿ, ನೀನು ಪಾಂಡವರ ಪಕ್ಷಪಾತಿ. ಕುಲಯೇಡಿಯ ನೀನು, ಕುಲಯೇಡಿಯ ನೀನು, ಪಾಂಡವರ ಪಕ್ಷಪಾತಿ, ಸ್ವಾಮಿ ದ್ರೋಹಿ. ನಿನ್ನನ್ನು ನಂಬಿದ ಆ ದುರ್ಯೋಧನನು ಕೆಟ್ಟನು, ನಿನ್ನನ್ನು ನಂಬಿದ ಆ ದುರ್ಯೋಧನನು ಕೆಟ್ಟನು. ದೊಡ್ಡ ಕಟ ಸರ್ಪವನ್ನು ನಂಬಿದಂತಾಯಿತು. ಛೇ ಪಾಪಿ, ನೀನು ಪಾಂಡವರ ಪಕ್ಷಪಾತಿ, ಸ್ವಾಮಿ ದ್ರೋಹಿ, ನೀಚ ಕುಲೋತ್ತಮ. ರಾಜನಿಗೆ ಉಚಿತವಾದ ಧೈರ್ಯ ಸಾಹಸಗಳು ನಿನ್ನಂತ ಹೀನಕುಲದವನೇ ಏಕೆ ಬಂತು? ನಾನಿನ್ನು ಖಂಡಿತವಾಗಿರುವುದಿಲ್ಲ, ಹೊರಟು ಹೋಗುವೆನು. ಶಲ್ಯಭೂಪಾಲ, ನಿಲ್ಲು ನಿಲ್ಲು. ಇದೇ ಸಮಯದಲ್ಲಿ ನನ್ನ ರಥವು ಮೊದಲು ಊತಿಕೊಂಡಿತ್ತಲ್ಲ, ಏನು ಮಾಡಲಿ? ಓ, ಇದು ಬ್ರಾಹ್ಮಣ ಶಾಪ. ಅರ್ಜುನ, ಸ್ವಲ್ಪ ತಡೆ, ನನ್ನ ರಥವನ್ನು ಮೇಲೆ ಕೆತ್ತಿವನು. ಸ್ವಲ್ಪ ನಂಗೆ ಅವಕಾಶ ಕೊಡು. ಅರ್ಜುನ, ಪಾರ್ಥ, ಪರಮಾತ್ಮ, ಬೇಗ ಬಾಣವನ್ನು ಪ್ರಯೋಗಿಸು. ಪರಮಾತ್ಮ. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಜಯಿಸಲಾರೆ. ಪರಮಾತ್ಮ, ದೇವ, ಪಾರ್ಥ, ನಿರಾಯುಧನಾದ ಕರ್ಣನ ಮೇಲೆ ನಾನು ಹೇಗೆ ಬಾಣವನ್ನು ಹೂಡಲಿ? ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ. ಕರಡಿ ಗಂಡಿಯ ಧರಿಸಲಾರೆ ದೇವ. ಪರಮಾತ್ಮ, ಕರಡಿ ಗಂಡಿಯ ಧರಿಸಲಾರೆ ದೇವ, ಗುರು ಬಂದವರ ವಧಿಸಲಾರೆ ದೇವ, ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ. ನೋಡು ನೋಡು ಪಾರ್ಥ, ಏಡಿತನವಿದೆ. ನೋಡು ನೋಡು ಪಾರ್ಥ, ಏಡಿತನವಿದೆ. ಗಡದಿಂದ ಶರವ ಉರಿ ಬೇಗನೇನೋ. ಪಾರ್ಥ, ಗಡದಿಂದ ಶರವ ಉರಿ ಬೇಗನೇನೋ. ನೋಡು ನೋಡು ಪಾರ್ಥ, ಏಡಿತನವಿದೆ. ದೃಷ್ಟಿ ಪಾಲನಾನೋ, ದುಷ್ಟ ಶೇಷನಾನೋ. ಪಾರ್ಥ,
ಪರಮಾತ್ಮ ಏನು ಕಾರಣವೋ ಇವನ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ನನ್ನ ಕೈಗಳೇ ಬರುತ್ತಿಲ್ಲವಲ್ಲ. ಅಗ್ರಜನಾದ ಧರ್ಮಪುತ್ರನ ಮೇಲೆ ಎಷ್ಟೊಂದು ಪ್ರೇಮ ಇರುವುದು, ಅದಕ್ಕಿಂತಲೂ ಅತಿ ಆಶೆಯದು ಪ್ರೇಮವು ಇವನ ಮೇಲೆ ತೋರುತ್ತಿರುವುದು. ಯಾವ ಜನ್ಮದ ಸಖನು, ಯಾವ ಜನ್ಮದ ಬಂಧು ಒಡ ಹುಟ್ಟಿದವನು ಕಾಣಿ, ಇವನ ವೃತ್ತಾಂತಕವನ್ನು ತಿಳಿಸಬಲ್ಲೇ ದೇವ. ಬಲೆ ಬಲೆ ಅರ್ಜುನ, ತಲೆ ಮೇಲೆ ಹೊಡೆದವರಿಗೆ ಈ ವಿದ್ಯೆಯನ್ನು ಯಾವ ಗುರುಗಳಿಂದ ಕಲಿತೆ? ನಿನ್ನ ಮಗನನ್ನು ಮೋಸದಿಂದ ಕೊಂದ ಪಾಪಿಗಳಲ್ಲಿ ಇವನೊಬ್ಬನಲ್ಲವೇ? ಛೇ, ನಾನೆಲ್ಲಿರುವುದಿಲ್ಲ ದೇವ, ನಿಲ್ಲು. ನಾನು ಹೊರಡುವೆನು. ಏನು ಅಭಿಮಾನಿಯನ್ನು ಕೊಂದ ಪಾಪಿಗಳಲ್ಲಿ ಇವನೊಬ್ಬನೇ? ಎಲ್ಲವೋ ಪರಮ ಪಾರ್ಥಕಿ. ಅಂದು ನೀನು ಮಾಡಿರುವ ಮೋಸಕ್ಕೆ ಇಂದು ಬಾಣವನ್ನು ಬಿಡುವನು, ತಕ್ಕ ಪ್ರತಿಕ್ರಿಯೆಯನ್ನು. ಅರ್ಜುನ, ಯಾವ ಮೋಸದಿಂದ ವಿದ್ಯೆ ಕಲಿತೆ? ವೀರ ಮಾತೆಯಾದ ಕುಂತಿದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಇದು ಕೌರವೇಶ್ವರ ಸಂತಾಪವನ್ನು ಹೋಗಲಾಡಿಸು. ಏನಿದು? ಓಹ್, ಏನಿದು? ದಿವ್ಯ ಸಂಬಂಧಗಳ ಒಂದು 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 ಬಾಳ್ತಿರವಲ್ಲ. ಓಹ್, ಇದು ಬ್ರಾಹ್ಮಣ ಶಾಪ. ದುರ್ಯೋಧನ, ಈಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅರ್ಜುನ ಬಾಣ ಪ್ರಯಾಣ ಮಾಡಬೇಡ, ಸ್ವಲ್ಪ ತಡೆ. ಯಾರೋ ಭೂಸತ್ತಮ್ಮರು ಬರುತ್ತಿರುವರು. ಈ ರಣರಂಗದಲ್ಲಿ ಕರ್ಣನೆಂಬ ಧರ್ಮಿಷ್ಠನ್ಯಾರಪ್ಪ? ಸ್ವಾಮಿ, ಸ್ವಾಮಿ, ಈ ಪಾಪಿ ಕಣ್ಣನು ನಾನೇ. ನನ್ನಿಂದ ಏನಾಗಬೇಕಂತ ತಿಳಿಸಿದ್ದೇವಾ? ಅಯ್ಯ, ಏನಾದರೂ ದಾನವನ್ನು ಕೊಡು. ಪೂಜಾರಿ, ಈ ದಾನವ ಕೊಡೋಕೆ ಈ ರಣರಂಗದಲ್ಲಿ ಏನಿರುವುದು ಸ್ವಾಮಿ? ಏನಿಲ್ಲ ಎಂದು ಹೇಳುತ್ತಿರುವೆಯಲ್ಲ, ನಿನ್ನ ಕಿವಿಯಲ್ಲಿ ಕರ್ಣಕುಂಡಲು ಪ್ರಕಾಶಮಾನವಾಗಿ ಹೊಳೆಯುತ್ತಿರು, ಅವನ್ನೇ ಕೊಡು. ಪೂಜ್ಯರಿ, ಏನಿಲ್ಲ ಎಂದು ತಿಳಿದೇನು. ಈಗ ತಾವು ಕೇಳಿದ ಮೇಲೆ ಈ ಕರ್ಣಕುಂಡಗಳು ದಾರಾಗಿ ಎದ್ದುಕೊಡಿವೇನು? ಕರ್ಣಕುಂಡಲಗಳನ್ನು ದಾರ ಎರೆದು ಕೊಡು. ಪರಮಾತ್ಮ, ಈ ರಣರಂಗದಲ್ಲಿ ಜಲವು ಎಲ್ಲಿಂದ ತರಲಿ? ಕರ್ಣ, ನೀರಿಗಿಂತ ಅತ್ಯುತ್ತಮವಾದ ಅಮೃತ ಕಲಸವು ನಿನ್ನ ಎದೆಯಲ್ಲಿರುವುದು. ಅದನ್ನು ತೆಗೆದು ದಾರ ಎರೆದು ಕೊಡು. ಬಲೆ ಬಲೆ ಕರ್ಣ, ಬಲೆ ಬಲೆ ಕರ್ಣ, ದಾನಶೂರನ ಕರ್ಣನೆಂಬ ಹೆಸರನ್ನು ಪ್ರಖ್ಯಾತಪಡಿಸಿಕೊಂಡೆ. ಕೃಷ್ಣ, ವಾಸುದೇವ, ನನಗೆ ಮುಕ್ತಿಯನ್ನು ಕೊಡು, ನನಗೆ ಸದ್ಗತಿ ಕೊಡು ವಾಸುದೇವ. ಪ್ರಣವನ್ನು ತೊರೆದ ಆಹಾ ತಂದೆ, ಪ್ರಣವನ್ನು ತೊರೆದ ನಿನ್ನನ್ನು ಕೊಂದ ಪಾಂಡವರನ್ನು ಈಗಲೇ ಧ್ವಂಸ ಮಾಡುವನು. ನನ್ನ ಸಹೋದರನನ್ನು, ನನ್ನ ತಂದೆಯನ್ನು ಮೋಸದಿಂದ
ಕೊಂದ ನಿಮ್ಮನ್ನು ಕೊಂದು ಪ್ರಪಂಚವನ್ನೆಲ್ಲ ರಕ್ತಮಯವಾಗಿ ಮಾಡುವೆನು. ನನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದ ಕಳ್ಳಕೃಷ್ಣನಲ್ಲಿ ಇದೋ ಇಲ್ಲೇ ಬರುತ್ತಿರುವನು. ಲೇಟು ಮಗು ಶಾಂತನ ಕೃಷ್ಣ, ನಿನ್ನ ಋಷಿಕೇತು? ವಿಷಯದಲ್ಲಿ ನನ್ನ ತಂದೆಯು ಮಾಡಿದ ಅಪರಾಧವೇನು? ಧರ್ಮಿಷ್ಠನಾಗಿಯೂ ಇದ್ದ ನನ್ನ ತಂದೆ ಏಕೆ ಕೊಲ್ಲಿಸಿದೆ? ಋಷಿಕೇತು, ಮಗು ನಿನ್ನ ಕೋಪವನ್ನು ಬಿಡು. ನೀಚರೊಂದಿಗೆ ಸತ್ಪುರುಷರು ಸೇರಿದರೆ ನಾಶ ಹೊಂದುವರು. ನೀನೊಬ್ಬನಿಗೆ ಸಂಕಟಕ್ಕೆ ಒಳಗಾಗ ಎಂದು ತಿಳಿಯಬೇಡ. ಈ ಕಡೆ ಈ ಪಾಂಡವರನ್ನು ನೋಡು. ಎಲ್ಲ ಸಂಕಟಗಳನ್ನು ಕಳೆದುಕೊಂಡರು ಈ ಪಾಂಡವರನ್ನು ನೋಡು. ದೇವ, ಅನಾಥನಾದ ನನ್ನನ್ನು ಕಾಪಾಡು ಸ್ವಾಮಿಯೇ. ಈ ದಿವ್ಯ ಮಂಗಳ ಸ್ವರೂಪವನ್ನು ನೋಡಿದ ಕೂಡಲೇ ನನ್ನ ಕೋಪವೆಲ್ಲ ಶಾಂತವಾಯಿತು. ಮಗು, ನೀನು ಅನಾಥನಂತಾಗುವೆ. ಪಾಂಡವರನ್ನೇ ತಂದೆಗಳೆಂದು ತಿಳಿಸಿ ಸುಖವಾಗಿ ಬಾಳು. ನೋಡಿ ನೀನು ನೋಡಿದೆ ನಿನ್ನ ಅವತಾರವ ದೇವ, ನೋಡಿದೆ ನಿನ್ನ ಅವತಾರ. ನೋಡಿದೆ ನಿನ್ನ ಅವತಾರವ ದೇವ, ಬ್ರಾಹ್ಮಣನಾಗಿ ಬಂದು ಕರ್ಣಕುಂಡಲಗಳದೆ, ಬ್ರಾಹ್ಮಣನಾಗಿ ಬಂದು ಕರ್ಣಕುಂಡಲಗಳದೆ, ಬ್ರಾಹ್ಮಣನಾಗಿ ಬಂದು ಕರ್ಣಕುಂಡಲಗಳದೆ, ಬ್ರಾಹ್ಮಣನಾಗಿ ಬಂದು ಕರ್ಣಕುಂಡಲಗಳದೆ, ಪರಮಾತ್ಮನಾಗಿ ಬಂದು ಅಮೃತವ ತೆಗೆದೆ, ಪರಮಾತ್ಮನಾಗಿ ಬಂದು ಅಮೃತವ ತೆಗೆದೆ, ಹರುಷದಿಂದಲೂ ಬಂದು ಹರಸಪ್ಪ ದೇವ, ದಾಲು ಬಂದು ಹರಸಪ್ಪ ದೇವ. ನೋಡಿದೆ ನಿನ್ನ ಅವತಾರವ ದೇವ, ನೋಡಿದೆ ನಿನ್ನ ಅವತಾರವ ದೇವ, ನೋಡಿದೆ ನಿನ್ನ ಅವತಾರವ. ಬ್ರಾಹ್ಮಣನಾಗಿ ಬಂದು ಕರ್ಣಕುಂಡಲಗಳದೆ, ಬ್ರಾಹ್ಮಣನಾಗಿ ಬಂದು ಕರ್ಣಕುಂಡಲಗಳದೆ, ಪರಮಾತ್ಮನಾಗಿ ಬಂದು ಅಮೃತವ ತೆಗೆದೆ, ಪರಮಾತ್ಮನಾಗಿ ಬಂದು ಅಮೃತವ ತೆಗೆದೆ, ಹರುಷದಿಂದಲೂ ಬಂದು ಹರಸಪ್ಪ ದೇವ, ನೋಡಿದೆ ಹರುಷದಿಂದಲೂ ಬಂದು ಹರಸಪ್ಪ ದೇವ. ನೋಡಿದೆ ನಿನ್ನ ಅವತಾರವ ದೇವ, ನೋಡಿದೆ ನಿನ್ನ ಅವತಾರವ ದೇವ. ವಧು ನಾಗಿ ಬಂದು ಕರ್ಣಕುಂಡಲಗಳದೆ, ಬ್ರಾಹ್ಮಣನಾಗಿ ಬಂದು ಕರ್ಣಕುಂಡಲಗಳದೆ, ಪರಮಾತ್ಮನಾಗಿ ಬಂದು ಅಮೃತವ ತೆಗೆದೆ, ಹರುಷದಿಂದಲೂ ಬಂದು ಹರಸಪ್ಪ ದೇವ. ನೋಡಿದೆ ನಿನ್ನ ಅವತಾರವ ದೇವ, ನೋಡಿದೆ ನಿನ್ನ ಅವತಾರವ ದೇವ. ಆಚಾರ್ಯರಿಗೆ ಏನು ಕೆಲಸ? ಧರ್ಮಪುತ್ರ, ವಾಸುದೇವ, ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ಈ ಧೀರನು ಕಲ್ಲು ಮುಳ್ಳುಗಳ ಮೇಲೆ ಮಲಗಿರುವರು. ಕಲ್ಪವೃಕ್ಷದಂತೆ ತ್ಯಾಗಿಯಾಗಿಯೂ
ಭೂದೇವಿಯಂತೆ ಶಾಂತಾತ್ಮನಾಗಿಯೂ ಇದ್ದ ಈ ಕರ್ಣನು ನಿಮ್ಮ ಅಗ್ರಜನೂ ಧರ್ಮಪುತ್ರ. ನಿನಗಿಸದು ದೇವ ಇದು ಕೇವಲ ದೇವ ಇದು ಕೇವಲ ಜಗದಿಂದ ಕಾರವಲ್ಲ ಪ್ರಭುವೇ. ವಾಸುದೇವ ದೇವ ಇದು ಕೇವಲ ದೇವ ಇದು ಕೇವಲ ಕರಬಗೆದು ಬೇಡುವೆನು ಕರುಣಿಸೈ ದೇವ ಕೃಷ್ಣ. ಕೃಷ್ಣ, ಧರ್ಮನಂದನ, ನೀನು ನಮ್ಮ ತಾಯಿ ಸೇರಿ ನಮ್ಮನ್ನು ಮೋಸಗೊಳಿಸಿದಿರ. ಕರ್ಣನು ಇಂತಹವನೆಂದು ತಿಳಿದಿದ್ದರೂ ನಮಗೆ ತಿಳಿಸಲಿಲ್ಲ. ಇನ್ನು ಮುಂದೆ ಸ್ತ್ರೀಯರ ಹೃದಯದಲ್ಲಿ ಯಾವ ರಹಸ್ಯವನ್ನಿಲ್ಲದೆ ಬಹಿರಂಗಕ್ಕೆ ಬರಲಿ. ಏನು ಏನು ಈ ಕರ್ಣನು ನಮ್ಮ ಅಗ್ರಜನೇ, ಲೋಕಕ್ಕೆ ವೀರನು, ಅಣ್ಣನನ್ನು ತಿಳಿಯದೆ ಎಡಿಯಂತೆ ಕೊಂದೆನಲ್ಲ. ಈ ನನ್ನ ಅಪರಾಧಕ್ಕೆ ನನ್ನ ಪ್ರಾಣವನ್ನು ಬಲಿ ಕೊಡುವೆನು. ಅರ್ಜುನ, ಅರ್ಜುನ, ನಾನು ಕೊಂದೆ ನಾನು ಕೈಯಿಂದೆ ಏಕೆ ದುಡುಕುತ್ತಿರುವೆ? ನಿಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಳಸವನ್ನು ತೆಗೆದು ಧಾರೆಯನ್ನು ಕಣ್ಣಲುಗಳನ್ನು ಧಾರೆ ಎರೆದು ಕೊಟ್ಟು ದಾನ ವೀರ ಶೂರ ಕರ್ಣನೆಂಬ ಹೆಸರನ್ನು ಪ್ರಖ್ಯಾತಪಡಿಸಿಕೊಂಡ ನೀನೇನು ಕೊಂದಿದ್ದು? ಸಾಕು, ಸುಮ್ಮನೆ. ಏನು ಈ ಕರ್ಣನು ನಮ್ಮ ಅಗ್ರಜನೇ, ತಿಳಿಯದೆ ಮೋಸವಲ್ಲ. ಎಲವೆಲವೋ ಕಪಟ ನಾಟಕ ಸೂಕ್ಷ್ಮದಾರಿ, ಏನು ನಿನ್ನ ಕೃತ್ಯ? ಮಮತಿ ಪ್ರಣಯ ಪಾಂಡವರೆಂಬ ಬಿರುದನ್ನು ತಾವು ಹೊತ್ತು ನಮಗೆ ಉಪಾಯ ಕಾರ್ಯವನ್ನು ಮಾಡುವೆನೆಂದು ನಟಿಸಿದೆಯಲ್ಲೋ, ಇದೇನೋ ನೀನು ಮಾಡಿದ ಉಪಕಾರವು? ಎಲ್ಲವೋ ಮಾಯಾವಿ, ಇದುವರೆಗೂ ನಮ್ಮಗಳ ಗೊಂಬೆಯಂತೆ ಕುಳಿಸಿ ನಿನ್ನ ಕಾರ್ಯವನ್ನು ಮಾಡಿಕೊಂಡೆಯಲ್ಲ. ಒಂದು ವರ್ಗದವನೆಲ್ಲ ನಮ್ಮ ಕೈಯಿಂದಲೇ ಕೊಲ್ಲಿಸಿ ನಿನ್ನ ಕಾರ್ಯವನ್ನು ಮಾಡಿಕೊಂಡೇ ಇಲ್ಲ. ಕೃಷ್ಣ, ಹೋಗು, ಹಸನಾವತಿಗೆ ಹೋಗಿ ಸಿಂಹಾಸನವನ್ನು ಏರಿ ಸುಖವಾಗಿರು. ನಾವು ಅರಣ್ಯದಲ್ಲೇ ಹುಟ್ಟಿದ್ದೆವು, ಅರಣ್ಯದಲ್ಲೇ ಬೆಳೆದೆವು. ನಿನ್ನ ಕೃಪೆಯಿಂದ ಕಡೆಗೂ ಅರಣ್ಯದಲ್ಲೇ ಪಾಲಾಗುವೆವು. ರುಕೋದರ, ಕರ್ಣನನ್ನು ಒಬ್ಬನನ್ನು ನುಡಿಸಿದ್ದರೆ ನಿಮ್ಮ ಐವರ ಪ್ರಾಣಗಳು ಉಳಿಯುತ್ತಿತ್ತೆ. ಯೋಚಿಸಿ ನೋಡು ಸ್ವಾಮಿ, ಧರ್ಮನಂದನ, ಕರ್ಣನು ಬದುಕಿದ್ದರೆ ಆತನಿಗಲ್ಲದೆ ಈ ರಾಜ್ಯವು ಇರಬೇಕಾದದ್ದು. ಈಗ ಆತನ ಕುಮಾರನಾದ ಋಷಿಕೇತನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ. ಹಾಗೆ ಆಗ್ಬೋದಾಗಿತ್ತು. ಈಗ ಶತ್ರುಗಳ ಪಕ್ಷದಲ್ಲಿ ಇರುವುದರಿಂದ ಅದು ಹಾಗಾದರೆ ಹೌದು, ಹಾಗಾದರೆ ಮೊದಲು ಋಷಿಕೇತುಗೆ ಪಟ್ಟಾಭಿಷೇಕವನ್ನು ಮಾಡೋಣ. ಅದನ್ನು ನೋಡಿ ಆದರೂ ನಾವೆಲ್ಲ ಸಂತೋಷ ಪಡುದು. ತಮ್ಮ ಚಿತ್ತಂತೆ ಆಗಬಹುದು. పెట్టు ಅಥವಾ ಎಕ್ పెట్టు ಅದಿಪ್ಪೆಟ್ಟು ಕೈತಂತ పడిపోతాం చూడే ఇదే లేకుంటే అది పెంచుకొచ్చి పడిపోతున్నాం రా. ಸರ್ವಮಂಗಳ ರಾಮ ಸೀತಾ ರಾಮ ರಾಮ ಸರ್ವವಿನುತ ಶಾಂತಿದಾತ ರಾಮ ರಾಮ
ಆಂಜನೇಯ ಪಾದಾರವಿಂದಕ್ಕೆ ಗೋವಿಂದೋ, ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಕ್ಕೆ ಗೋವಿಂದೋ, ಶನಿದೇವರ ಪಾದಾರವಿಂದಕ್ಕೆ ಗೋವಿಂದೋ, ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದೋ, ಮುತ್ತರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ, ಮುತ್ತರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ, ಮುತ್ತರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಜೈ ಮಂಗಳ ಪಾರ್ವತಿ ಬದಯೇ.